ಎಲ್ಲರಿಗೂ ನಮಸ್ಕಾರಗಳು. ಪ್ರವಾಸ ಪ್ರಬಂಧ, ಶೈಕ್ಷಣಿಕ ಪ್ರವಾಸ ಪ್ರಬಂಧ. ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪೀಠಿಕೆ: ಪ್ರವಾಸ ಒಂದು ಮನರಂಜನೆಯ ಅಂಶವಾಗಿದೆ. ಪ್ರವಾಸ ಒಂದು ಮನರಂಜನೆಯ ಅಂಶವಾಗಿದೆ. ಪ್ರವಾಸ ಇದು ಒಂದು ಉಲ್ಲಾಸಕರ ಅನುಭವವಾಗಿದೆ. ಪ್ರವಾಸ ಮಾಡುವುದು ತುಂಬ ಒಳ್ಳೆಯದು. ಪ್ರವಾಸದಿಂದ ನಾವು ಹಲವಾರು ವಿಷಯಗಳನ್ನು ಕಲಿಯಬಹುದು. ಪ್ರವಾಸ ಒಂದು ಮನರಂಜನೆಯ ಅಂಶವಾಗಿದೆ. ಪ್ರವಾಸ ಇದು ಒಂದು ಉಲ್ಲಾಸಕರ ಅನುಭವವಾಗಿದೆ. ಪ್ರವಾಸ ಮಾಡುವುದು ತುಂಬ ಒಳ್ಳೆಯದು. ಪ್ರವಾಸದಿಂದ ನಾವು ಹಲವಾರು ವಿಷಯಗಳನ್ನು ಕಲಿಯಬಹುದು. ಪ್ರವಾಸದಿಂದ ನಾವು ಪ್ರಕೃತಿಯ ಸೌಂದರ್ಯವನ್ನು ಸಹ ಆನಂದಿಸಬಹುದು. ಪ್ರವಾಸ ಒಂದು ಮೋಜಿನ ಮತ್ತು ಕಲಿಕೆಯ ಅನುಭವವಾಗಿದೆ. ಪ್ರವಾಸದಿಂದ ಹೊಸ ಹೊಸ ಜನರನ್ನು ಭೇಟಿಯಾಗಬಹುದು. ವಿವರಣೆ: ಪ್ರವಾಸವನ್ನು ಜನರು ವಿವಿಧ ಉದ್ದೇಶಗಳಿಗಾಗಿ ಮಾಡುತ್ತಾರೆ. ಉದಾಹರಣೆ: ಶೈಕ್ಷಣಿಕ ಉದ್ದೇಶಕ್ಕಾಗಿ, ವ್ಯಾಪಾರಕ್ಕಾಗಿ ಹಾಗೂ ಕುಟುಂಬದವರ ಜೊತೆ ಮತ್ತು ಸ್ನೇಹಿತರ ಜೊತೆ ಈ ರೀತಿಯಾಗಿ ಪ್ರವಾಸ ಮಾಡುತ್ತಾರೆ. ಪ್ರವಾಸವನ್ನು ಜನರು ವಿವಿಧ ಉದ್ದೇಶಗಳಿಗಾಗಿ ಮಾಡುತ್ತಾರೆ. ಉದಾಹರಣೆಗೆ ಶೈಕ್ಷಣಿಕ ಉದ್ದೇಶಕ್ಕಾಗಿ, ವ್ಯಾಪಾರಕ್ಕಾಗಿ ಹಾಗೂ ಕುಟುಂಬದವರ ಜೊತೆ ಮತ್ತು ಸ್ನೇಹಿತರ ಜೊತೆ ಈ ರೀತಿಯಾಗಿ ಪ್ರವಾಸ ಮಾಡುತ್ತಾರೆ. ಪ್ರವಾಸ ಮಾಡುವುದರಿಂದ ಹೊಸ ಹೊಸ ಸ್ಥಳಗಳನ್ನು ನೋಡಬಹುದು ಹಾಗೂ ಪ್ರವಾಸದ ಮೂಲಕ ಹೊಸ ಸ್ಥಳಗಳನ್ನು ನೋಡಬಹುದು, ಹೊಸ ಜನರನ್ನು ಭೇಟಿಯಾಗಬಹುದು ಹಾಗೂ ಆ ಜನರ ಜೀವನ ಶೈಲಿಯ ಬಗ್ಗೆ ತಿಳಿದುಕೊಳ್ಳಬಹುದು ಹಾಗೂ ಅವರ ಭಾಷೆಗಳ ಬಗ್ಗೆ ಸಹ ತಿಳಿದುಕೊಳ್ಳಬಹುದು. ಪ್ರಪಂಚದ ಅದ್ಭುತಗಳನ್ನು ಪ್ರವಾಸದಿಂದ ನೋಡಬಹುದು ಹಾಗೂ ಪರ್ವತಗಳು, ಬೆಟ್ಟಗಳು, ಗುಡ್ಡಗಳು, ಹಲವಾರು ನಿಸರ್ಗದ ಸೌಂದರ್ಯವನ್ನು ಪ್ರವಾಸದಿಂದ ನೋಡಬಹುದು. ಶೈಕ್ಷಣಿಕ ಪ್ರವಾಸ ಮಕ್ಕಳಿಗೆ ತುಂಬ ಉಪಯುಕ್ತವಾಗಿದೆ. ಮಕ್ಕಳನ್ನು ನಿತ್ಯದ ಶಾಲಾ ವಾತಾವರಣದಿಂದ ಹೊರ ಕರೆತಂದು ಅವರಿಗೆ ಹೊಸ ಹೊಸ ಸ್ಥಳಗಳನ್ನು ತೋರಿಸುವುದು ಹಾಗೂ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಪ್ರವಾಸ ಮಾಡುವುದು. ಈ ಪ್ರವಾಸದಿಂದ ಮಕ್ಕಳಿಗೆ ತುಂಬ ಸಂತೋಷವಾಗುತ್ತದೆ. ಶೈಕ್ಷಣಿಕ ಪ್ರವಾಸ ಮಕ್ಕಳಿಗೆ ತುಂಬ ಉಪಯುಕ್ತವಾಗಿದೆ. ಮಕ್ಕಳನ್ನು ನಿತ್ಯದ ಶಾಲಾ ವಾತಾವರಣದಿಂದ ಹೊರ ಕರೆತಂದು ಅವರಿಗೆ ಹೊಸ ಹೊಸ ಸ್ಥಳಗಳನ್ನು ತೋರಿಸುವುದು ಹಾಗೂ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಪ್ರವಾಸ ಮಾಡುವುದು. ಈ ಪ್ರವಾಸದಿಂದ ಮಕ್ಕಳಿಗೆ ತುಂಬ ಸಂತೋಷವಾಗುತ್ತದೆ. ಉಪಸಂಹಾರ: ಒಟ್ಟಾರೆಯಾಗಿ ಪ್ರವಾಸ ಮಾಡುವುದರಿಂದ ಹಲವಾರು ವಿಷಯಗಳನ್ನು ಕಲಿಯಬಹುದು. ಪ್ರವಾಸ ಮಾಡುವುದರಿಂದ ಮನಸ್ಸು ಸಂತೋಷವಾಗುತ್ತದೆ ಹಾಗೂ ಪ್ರವಾಸ ಆರೋಗ್ಯಕ್ಕೆ ಒಳ್ಳೆಯದು. ಪ್ರವಾಸದಿಂದ ನಮ್ಮ ಕುಟುಂಬ, ನಮ್ಮ ಮಕ್ಕಳು ಎಲ್ಲರೂ ಸಂತೋಷವಾಗಿರುತ್ತಾರೆ. ಆದ್ದರಿಂದ ಪ್ರತಿ ವರ್ಷ ಪ್ರವಾಸ ಮಾಡಬೇಕು. ಒಟ್ಟಾರೆಯಾಗಿ ಪ್ರವಾಸ ಮಾಡುವುದರಿಂದ ಹಲವಾರು ವಿಷಯಗಳನ್ನು ಕಲಿಯಬಹುದು. ಪ್ರವಾಸ ಮಾಡುವುದರಿಂದ ಮನಸ್ಸು ಸಂತೋಷವಾಗುತ್ತದೆ ಹಾಗೂ ಪ್ರವಾಸ ಆರೋಗ್ಯಕ್ಕೆ ಒಳ್ಳೆಯದು. ಪ್ರವಾಸದಿಂದ ನಮ್ಮ ಕುಟುಂಬ, ನಮ್ಮ ಮಕ್ಕಳು ಎಲ್ಲರೂ ಸಂತೋಷವಾಗಿರುತ್ತಾರೆ. ಆದ್ದರಿಂದ ಪ್ರತಿ ವರ್ಷ ಪ್ರವಾಸ ಮಾಡಬೇಕು. ಪ್ರವಾಸದ ಒಂದು ಚಿಕ್ಕ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಶೈಕ್ಷಣಿಕ ಪ್ರವಾಸದ ಬಗ್ಗೆ ಬರೀರಿ ಅಂದಾಗ ಕೂಡ ನಾವು ಶೈಕ್ಷಣಿಕ ಪ್ರವಾಸ ಒಂದು ಅದ್ಭುತವಾದಂಥದ್ದು, ಒಂದು ಮನರಂಜನೆವಾದದ್ದು, ಇದರಿಂದ ನಾವು ಹಲವಾರು ವಿಷಯಗಳನ್ನು ಕಲಿಯಬಹುದು ಅಂತ ನಾವು ಪಾಯಿಂಟ್ಸ್ ಮಾಡ್ತಾ ಬರೆಯಬಹುದು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.